Hello friends, once again welcome back to my channel. Today I am going to explain 8th standard curiosity and the chapter name for electricity, magnetic and heating effect. ಫ್ರೆಂಡ್ಸ್, ಇದನ್ನು ನಾವು 8ನೇ ತರಗತಿಯ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳನ್ನು ಎಕ್ಸ್ಪ್ಲೇನ್ ಮಾಡೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಪೇಜ್ ನಂಬರ್ 53ರವರೆಗೆ ಸಿಂಪಲ್ ಆಗಿರುವಂಥ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಅದನ್ನು ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಸೊ ಮೂವಿಂಗ್ ಟು ದ ಪೇಜ್ ನಂಬರ್ 54 ಏನಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಏನೊಂದು ಹಿಂದಿನ ವಿಡಿಯೋದಲ್ಲಿ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ನಾವು ಹೀಟರು, ದೆನ್ ಎಲೆಕ್ಟ್ರಿಕ್ ಸ್ಟವ್ವು, ಕೆಟಲ್ಲು, ಐರನ್ ಬಾಕ್ಸು, ಹೀಟರು, ನೆಕ್ಸ್ಟು ಹೇರ್ ಡ್ರೈಯರ್ ಎಲ್ಲ ನೋಡಿದ್ವಲ್ಲ. ಇಲ್ಲಿ ಎಕ್ಸಾಂಪಲ್ ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್, ಸೊ ಇಲ್ಲಿ ಹೀಟಿಂಗ್ ಎಫೆಕ್ಟ್ನ ಒಂದು ಉಪಯೋಗಗಳನ್ನು ನೀವು ನೋಡಬಹುದು. ಹೇಗೆಪ್ಪ ಅಂತಂದರೆ, ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಶಾಖವನ್ನು ಶಾಖ ಹೀಟ್ ಬರುತ್ತಲ್ವ, ಅದನ್ನು ಬಳಸಿ ಸಹ ಬಹಳಷ್ಟು ಸಾಧನಗಳನ್ನು ತೋರಿಸಲಾಗಿದೆ. ರೂಮ್ ಹೀಟರ್ ಅಂತ ಹೇಳ್ತೀವಿ, ಇದನ್ನು ಕೋಣೆಯನ್ನು ಬೆಚ್ಚಗಿರಿಸೋಕ್ಕೋಸ್ಕರ ಮಾಡ್ತೀವಿ. ಎಲೆಕ್ಟ್ರಿಕ್ ಸ್ಟವನ್ನು ನೋಡ್ತೀವಿ ಅಡುಗೆ ಮಾಡೋಕ್ಕೆ. ಎಲೆಕ್ಟ್ರಿಕ್ ಕೆಟಲ್ ನೀರನ್ನು ಕುದಿಸಬಹುದು. ಆಮೇಲೆ ಈಗಿನ ಒಂದು ಜನ್ರೇಷನ್ ಅವರು ಇದರೊಳಗಡೆ ಮ್ಯಾಗಿನೂ ಮಾಡ್ಕೊಂಡು ತಿಂತಾ ಇದ್ದಾರೆ, ಕಾಫಿನೂ ಮಾಡ್ಕೊಂಡು ತಿಂತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದನ್ನು ಹೀಟಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ಅಲ್ಲಿ ನೀರು ಕುದಿಯೋಕ್ಕೆ ಅಡುಗೆ ಆಗ್ತಾ ಇದೆ ಅಂತ ಅಂದಮೇಲೆ ನಾವು ಸಿಂಪಲ್ ಆಗಿರೋದನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಎಲೆಕ್ಟ್ರಿಕ್ ಐರನ್, ಬಟ್ಟೆಗಳನ್ನು ಐರನ್ ಮಾಡೋಕ್ಕೆ. ನೆಕ್ಸ್ಟು ಇದನ್ನು ಇಮರ್ಷನ್ ರಾಡ್ ಅಂತ ಹೇಳ್ತಾರೆ, ಅಥವಾ ನೀವು ಸಿಂಪಲ್ ಆಗಿ ಹೀಟರ್ ಅಂತ ಹೇಳ್ತೀವಿ ನಾವು, ನೀರನ್ನು ಬಿಸಿ ಮಾಡೋಕ್ಕೆ. ಹೇರ್ ಡ್ರೈಯರ್, ಕೂದಲನ್ನು ಒಣಗಿಸ್ಕೊ. ಈ ಎಲ್ಲ ಸಾಧನಗಳು ಸಹ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ನೆಕ್ಸ್ಟು ಹಾಗಾದರೆ ಈ ಒಂದು ನೆಕ್ಸ್ಟ್ ಇದರೊಳಗಡೆ ಏನಿದೆ ಅಂತಂದರೆ, ಈ ತಾಪೀಯ ಒಂದು ಪರಿಣಾಮದ ಅನುಕೂಲಗಳು ಕೆಲವೊಮ್ಮೆ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಶಾಖ ಉಪಯುಕ್ತವಾಗಿರದೆ ಹಾನಿಕಾರಕನೂ ಆಗಿರುತ್ತೆ. ಉದಾಹರಣೆಗೆ ನಾವು ನೋಡ್ಬೋದು, ಏನು ವಿದ್ಯುತ್ ತಂತಿಗಳಲ್ಲಿ ಶಕ್ತಿಯ ನಾಶ, ಎನರ್ಜಿ ಲಾಸ್ ಆಗ್ತಾ ಇದೆ. ಪ್ಲಗ್ ಮತ್ತು ಸಾಕೆಟ್ಗಳು ಹೆಚ್ಚು ಬಿಸಿಯಾಗಿ ಕರಗಿಬಿಡುತ್ತೆ. ಓಕೆ, ಎಷ್ಟು ಯೂಸಸ್ ಇದೆಯೋ ಅಷ್ಟೇ ಡ್ರಾಬ್ಯಾಕ್ಸು ಸಹ ಇದೆ. ಶಾರ್ಟ್ ಸರ್ಕ್ಯೂಟ್ ಅಥವಾ ಬೆಂಕಿ ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮನೆಗಳಲ್ಲಿ ಸರಿಯಾದ ದಪ್ಪದ ತಂತಿಗಳು, ಉತ್ತಮ ಗುಣಮಟ್ಟದ ಪ್ಲಗ್ಗಳನ್ನು ಮತ್ತು ಸಾಕೆಟ್ಗಳನ್ನು ಬಳಸಬೇಕಾಗತ್ತೆ. ಸೊ ಇಲ್ಲಿ ಸ್ಟೆಪ್ ಫರ್ದರ್ ಇದೆ, ಅದ್ರ ಬಗ್ಗೆ ನೋಡೋಣ ಏನಿದೆಯಪ್ಪ ಅಂತಂದರೆ, ಇಲ್ಲಿ ಮನೆಯ ವಿದ್ಯುತ್ ಸಂಪರ್ಕಗಳಲ್ಲಿ ಸರಿಯಾದ ಸಾಮರ್ಥ್ಯದ ಅಂತಂದರೆ ಹೆಚ್ಚು ಪವರ್ನ ರೇಟೆಡ್ ತಂತಿ, ಪ್ಲಗ್ ಮತ್ತು ಸಾಕೆಟ್ಗಳನ್ನು ಬಳಸಬೇಕು. ಇದರಿಂದ ಅನಗತ್ಯ ಬಿಸಿಯಾಗೋದು ಮತ್ತು ಬೆಂಕಿ ಅವಘಡಗಳಾಗೋದನ್ನು ತಡಿಬಹುದು. ಎವರ್ ಹರ್ಡ್ ಆಫ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನು ಎವರ್ ಹರ್ಡ್ ಆಫ್ ಅಂತ ಅಂದರೆ, ನಿಮಗೆ ಗೊತ್ತೇ, ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ಏನು ಕೇಳಿದ್ದೀರಾ? ವಿದ್ಯುತ್ ಪ್ರವಾಹದ ಒಂದು ತಾಪೀಯ ಪರಿಣಾಮಗಳನ್ನು ಕೈಗಾರಿಕೆಗಳಲ್ಲೂ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ಸ್ಟೀಲ್ ಇಂಡಸ್ಟ್ರಿಯಲ್ಲಿ, ಉಕ್ಕಿನ ಕೈಗಾರಿಕೆಯಲ್ಲಿ, ಮತ್ತು ದೊಡ್ಡ ವಿದ್ಯುತ್ ಭಟ್ಟಿಗಳಲ್ಲಿ, ಎಲೆಕ್ಟ್ರಿಕ್ ಫರ್ನಾನ್ಸ್ ಅಂತಾರಲ್ಲ, ಅಲ್ಲಿ ವಿದ್ಯುತ್ ಪ್ರವಾಹದಿಂದ ಅತಿಯಾದ ಶಾಖವನ್ನು ಉತ್ಪಾದಿಸ್ತಾರೆ. ಈ ಶಾಖದಿಂದ ಕಬ್ಬಿಣ ಮತ್ತು ಉಕ್ಕನ್ನು ಕರಗಿಸಲಾಗುತ್ತೆ. ಹಳೆಯ ಒಂದು ಉಕ್ಕನ್ನು ರೀಸೈಕ್ಲಿಂಗ್ ಮಾಡಿ ಹೊಸ ಉಕ್ಕಿನ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಸೊ ಹಾಗಾಗಿಬಿಟ್ಟು ಕಂಪ್ಲೀಟಾಗಿ ಈ ಒಂದು ಪೇಜ್ನಲ್ಲಿರುವಂತಹ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ, ಎಕ್ಸಾಮ್ ಪರ್ಪಸ್ಸಿಗೆ ಹೀಟರ್, ಐರನ್, ಕೆಟಲ್, ಸ್ಟವ್, ಇಮರ್ಷನ್ ರಾಡ್, ಹೇರ್ ಡ್ರೈಯರ್ ಇವೆಲ್ಲವೂ ಸಹ ಹೀಟಿಂಗ್ ಎಫೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದೆ. ಹೆಚ್ಚು ಬಿಸಿಯಾಗುವುದು ವಿದ್ಯುತ್ ಸಾಧನಗಳಿಗೆ ಹಾನಿ ಉಂಟು ಮಾಡಬಹುದು. ಅದಕ್ಕೋಸ್ಕರ ಸರಿಯಾದ ಗುಣಮಟ್ಟದ ತಂತಿ ಮತ್ತು ಪ್ಲಗ್ಗಳನ್ನು ಬಳಸುವುದು ಸುರಕ್ಷಿತ. ಕೈಗಾರಿಕೆಗಳಲ್ಲೂ ಸಹ ವಿದ್ಯುತ್ ಭಟ್ಟಿಗಳಲ್ಲಿ ಉಕ್ಕನ್ನು, ಸ್ಟೀಲನ್ನು ಕರಗಿಸೋಕ್ಕೋಸ್ಕರ ನಾವು ಹೆಚ್ಚಿನ ಹೀಟಿಂಗ್ ಎಫೆಕ್ಟನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಇದರ ಒಂದು ಹೆಲ್ಪನ್ನು ತೊಗೊಳ್ತಾ ಇದ್ದಾರೆ. ಸೊ ಓಕೆ, ಸೊ ಇದಿಷ್ಟು ಈ ಒಂದು ಪೇಜಲ್ಲಿ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಬ್ಯಾಟ್ರಿ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತೆ. ಈಗ ಮೇನ್ ಬಂದುಬಿಡ್ತು, ಹೌ ಡಸ್ ಅ ಬ್ಯಾಟ್ರಿ ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಮೇನ್ ಬಂತು ಏನಪ್ಪ ಅಂತಂದರೆ, ಬ್ಯಾಟ್ರಿ ಇದೆಯಲ್ಲ, ಅದು ವಿದ್ಯುತ್ತನ್ನು ಹೇಗೆ ಉತ್ಪಾದಿಸುತ್ತೆ. ಎಲ್ಲ ವಿದ್ಯುತ್ ಎಲ್ಲ ಮಾತಾಡಿದ್ವಿ, ಹಾಗಾದರೆ ಬ್ಯಾಟ್ರಿ ಬಗ್ಗೆನೇ ಬಿಟ್ಟಿದ್ವಿ ಅಲ್ವಾ. ಇಲ್ಲಿಯವರೆಗೆ ನಾವು ಬ್ಯಾಟ್ರಿಯಿಂದ ಬಲ್ಬ್ ಬೆಳಗುತ್ತೆ ಅಂದ್ವಿ, ವಿದ್ಯುತ್ ಕಾಂತ ಮಾಡ್ಬೋದು ಅಂದ್ವಿ, ತಂತಿಯನ್ನು ಬಿಸಿ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡಿದ್ವಲ್ವಾ. ಹಾಗಾದರೆ ಬ್ಯಾಟ್ರಿಯೊಳಗೆ ವಿದ್ಯುತ್ ಹೇಗೆ ಉತ್ಪತ್ತಿಯಾಗತ್ತೆ, ಹೌ ಡಸ್ ಅ ಬ್ಯಾಟ್ರಿ ಜನರೇಟ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಅದಕ್ಕೋಸ್ಕರ 4.3.1ನಲ್ಲಿ ಒಂದು ವೋಲ್ಟಾಯಿಕ್ ಸೆಲ್ ಬಗ್ಗೆ ಮಾತಾಡಿದ್ದಾರೆ. ವೋಲ್ಟಾಯಿಕ್ ಕೋಶ ಅನ್ಬೋದು, ವೋಲ್ಟಾಯಿಕ್ ಸೆಲ್ ಬಗ್ಗೆ ಮಾತಾಡಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಸೊ ವಿದ್ಯುತ್ ಉತ್ಪಾದಿಸಲು ಬಳಸಿದ ವಿದ್ಯುತ್ ಕೋಶದಲ್ಲಿ ಒಂದು ವೋಲ್ಟಾಯಿಕ್ ಕೋಶ ಅಥವಾ ವೋಲ್ಟಾಯಿಕ್ ಸೆಲ್ ಅಥವಾ ಗ್ಯಾಲ್ವಾನಿಕ್ ಸೆಲ್ ಅಂತಲೂ ಹೇಳ್ಬೋದು. ಇದಕ್ಕೆ ಗ್ಯಾಲ್ವಾನಿಕ್ ಸೆಲ್ಗಳು ಇರತ್ತಂತೆ. ಸೊ ಏನು ಮಾಡ್ತೀವಿ ಅಂತಂದರೆ, ಎರಡು ಬೇರೆ ಬೇರೆ ಲೋಹದ ಫಲಕಗಳು ಅಂತ ಅಂದರೆ ಮೆಟಲ್ ಪ್ಲೇಟ್ಸ್ ಅಥವಾ ಎಲೆಕ್ಟ್ರಾಡ್ಸ್ ಇದೆಯಲ್ಲ, ಒಂದು ಗಾಜು, ಏನೇನು ಬೇಕು ಅಂತಂದರೆ ಇದಕ್ಕೆ ಮೆಟಲ್ ಪ್ಲೇಟ್ಸ್ ಅಥವಾ ಎಲೆಕ್ಟ್ರಾಡ್ಸ್ ಬೇಕು, ಒಂದು ಗಾಜು ಅಥವಾ ಪ್ಲಾಸ್ಟಿಕ್ ಪಾತ್ರೆ ಬೇಕು, ಅದರೊಳಗೆ ಎಲೆಕ್ಟ್ರೋಲೈಟ್ ಬೇಕು ಅಂತ ಅಂದರೆ ಅನ್ನೋ ಒಂದು ದ್ರವ, ಆಮ್ಲ ಅಥವಾ ಉಪ್ಪಿನ ದ್ರಾವಣನೂ ನಡೆಯುತ್ತೆ. ಓಕೆ, ಸಾಲ್ಟ್ ವಾಟರ್ ಆದರೂ ನಡೆಯುತ್ತೆ. ಹಾಗಾದರೆ ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಎರಡು ಲೋಹದ ಫಲಕಗಳನ್ನು
ಎಲೆಕ್ಟ್ರೋಲೈಟ್ನಲ್ಲಿ ಮುಳುಗಿಸಲಾಗುತ್ತೆ. ಆ ಲೋಹಗಳು ಎಲೆಕ್ಟ್ರೋಲೈಟ್ ನಡುವೆ ಒಂದು ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಈ ಕ್ರಿಯೆಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಲ್ಲಿ ಸರ್ಕ್ಯೂಟ್ ಸಂಪರ್ಕಿಸಿದಾಗ ವಿದ್ಯುತ್ ಹರಿಯುತ್ತೆ. ಸರ್ಕ್ಯೂಟಿನ ಒಂದು ಕನೆಕ್ಷನ್ ಕೊಟ್ಟಾಗ ವಿದ್ಯುತ್ ಹರಿಯುತ್ತೆ ಮತ್ತು ಬಲ್ಬ್ ಬೆಳಗುತ್ತೆ. ಹಾಗಾದರೆ ಬ್ಯಾಟ್ರಿ ಯಾಕೆ ಡೆಡ್ ಆಗುತ್ತೆ? ಎಷ್ಟೋ ಸಲ ಕೇಳಿದ್ದೀವಿ, ಅದು ಕ್ಲಾಕ್ ನಡೀತಾ ಇಲ್ಲ ಅಂತಂದರೆ ಸೆಲ್ ಡೆಡ್ ಆಗಿದೆ, ಬ್ಯಾಟ್ರಿ ಡೆಡ್ ಆಗಿದೆ ಅಂತ ಹೇಳ್ತೀವಿ. ಕಾಲಕ್ರಮೇಣ ಈ ರಾಸಾಯನಿಕಗಳು ಖಾಲಿ ಆಗುತ್ತೆ, ಆಗ ಹೊಸ ವಿದ್ಯುತ್ ಉತ್ಪತ್ತಿ ಆಗೋದಿಲ್ಲ. ಅಂತಹ ಬ್ಯಾಟ್ರಿಯನ್ನು ನಾವು ಡೆಡ್ ಬ್ಯಾಟ್ರಿ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಇಲ್ಲಿ ಎವರ್ ಹರ್ಡ್ ಆಫ್ ಅಂತ ಮತ್ತೆ ಕೊಟ್ಟಿದ್ದಾರೆ, ನಿಮಗೆ ಗೊತ್ತೇ ಅಂತ ಕೊಟ್ಟಿದ್ದಾರೆ. ಮೊದಲ ಬ್ಯಾಟ್ರಿಯ ಆವಿಷ್ಕಾರ ಈ ಒಂದು ಕೋಶಕ್ಕೆ ಏನು ಹೇಳ್ತಾರಪ್ಪ ಅಂತ ಅಂದರೆ ಅಲೆಸ್ಸಾಂಡ್ರೋ ವೋಲ್ಟಾ ಮತ್ತು ಲೂಯಿಜಿ ಗ್ಯಾಲ್ವಾನಿ ಓಕೆ 1700ರಲ್ಲಿ ಎಂಬ ಇಟಲಿಯ ವಿಜ್ಞಾನಿಗಳ ಹೆಸರನ್ನು ಇಡಲಾಗಿದೆ. ಓಕೆ, ಅದಕ್ಕೋಸ್ಕರ ವೋಲ್ಟಾ ಫಸ್ಟೇ ವೋಲ್ಟಾಯಿಕ್ ಸೆಲ್ ಅಂತ ಗ್ಯಾಲ್ವಾನಿಕ್ ಸೆಲ್ ಅಂತ ಹೇಳಿದ್ವಲ್ವ, ಅದಕ್ಕೆ ಈ ಒಂದು ವಿಜ್ಞಾನಿಗಳ ಹೆಸರನ್ನೇ ಕೊಟ್ಟಿರೋದು. ಓಕೆ, ಲೂಯಿಜಿ ಗ್ಯಾಲ್ವಾನಿ ಆ್ಯಂಡ್ ಅಲೆಸ್ಸಾಂಡ್ರೋ ವೋಲ್ಟಾ ಅನ್ನೋ ವಿಜ್ಞಾನಿಗಳು. ಗ್ಯಾಲ್ವಾನಿ ಅವರು ಸತ್ತ ಕಪ್ಪೆಯ ಕಾಲಿಗೆ ಕಾಪರ್ ಮತ್ತು ಕಬ್ಬಿಣ ಅಂತಂದರೆ ಐರನ್ ತಂತಿಗಳನ್ನು ಸ್ಪರ್ಶಿಸಿದಾಗ ಕಾಲು ಅಲುಗಾಡುವುದನ್ನು ಗಮನಿಸಿದ್ರಂತೆ. ಮೊದಲು ವಿದ್ಯುತ್ ಕಪ್ಪೆಯಿಂದಲೇ ಬಂದಿದೆ ಎಂದು ಭಾವಿಸಿದರು. ಓಕೆ, ಆಮೇಲೆ ನೆಕ್ಸ್ಟು ವೋಲ್ಟಾರವರು ಒಂದು ಪ್ರಯೋಗವನ್ನು ಮಾಡಿದ್ರು. ವೋಲ್ಟಾ ಅವರು ಕಪ್ಪೆಯ ಕಾಲಿನ ಬದಲು ಉಪ್ಪು ನೀರಿನಲ್ಲಿ ನೆನೆಸಿದ ಕಾಗದವನ್ನು ಬಳಸಿದ್ರು. ಆಗಲೂ ಸಹ ವಿದ್ಯುತ್ ಹರಿಯುವುದನ್ನು ಕಂಡರು. ಇದರಿಂದ ಎರಡು ಬೇರೆ ಲೋಹಗಳು ಮತ್ತು ಎಲೆಕ್ಟ್ರೋಲೈಟ್ ಸೇರಿ ವಿದ್ಯುತ್ ಉತ್ಪಾದಿಸಬಹುದು ಅನ್ನೋದು ಪ್ರೂವ್ ಆಯಿತು. ಹೀಗೆ ಮೊದಲ ಬಾರಿಗೆ ಬ್ಯಾಟ್ರಿ ಕೂಡ ಆವಿಷ್ಕಾರ ಆಯಿತು. ಓಕೆ, ಸೊ ಮುಖ್ಯ ಅಂಶಗಳು ಏನಪ್ಪ ಅಂತಂದರೆ ವೋಲ್ಟಾಯಿಕ್ ಕೋಶ ಇಸ್ ನಥಿಂಗ್ ಬಟ್ ಗ್ಯಾಲ್ವಾನಿಕ್ ಸೆಲ್, ಎರಡು ಬೇರೆ ಬೇರೆ ಲೋಹಗಳು ಮತ್ತು ಎಲೆಕ್ಟ್ರೋಲೈಟ್ ಸೇರಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಈ ಕೆಮಿಕಲ್ ರಿಯಾಕ್ಷನಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಈ ರಾಸಾಯನಿಕಗಳು ಮುಗಿದಾಗ ಬ್ಯಾಟ್ರಿ ಡೆಡ್ ಆಗುತ್ತೆ ಅಷ್ಟೇ. ಓಕೆ ಫೈನ್, ಈ ಪೇಜ್ನಲ್ಲಿರೋದಾಯಿತು. ನೆಕ್ಸ್ಟ್ ಪೇಜನ್ನು ನೋಡೋಣ. ಓಕೆ, ನೆಕ್ಸ್ಟ್ ಪೇಜಲ್ಲಿ ಸ್ಟಾರ್ಟಿಂಗ್ಗೆ ಒಂದು ಆ್ಯಕ್ಟಿವಿಟಿ ಬಂತು. 4.6 ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ನಿಂಬೆ ಹಣ್ಣಿನಿಂದ ವಿದ್ಯುತ್ ಕೋಶ ಅಂತೆ ಲೆಮನ್ನಿಂದ ಸೆಲ್ಸ್ಗಳನ್ನು ನಾವು ಮಾಡಬಹುದಾ? ಓಕೆ, ಬನ್ನಿ ಇದರೊಳಗಡೆ ಏನು ಬೇಕು ಅಂತಂದರೆ ಈ ಚಟುವಟಿಕೆಯಲ್ಲಿ ನಮ್ಮ ಮನೆಯಲ್ಲೇ ದೊರೆಯುವ ವಸ್ತುಗಳಿಂದ ಸರಳ ಬ್ಯಾಟ್ರಿ ತಯಾರಿಸಬಹುದು ಅನ್ನೋದನ್ನು ಕಲಿತೀವಂತೆ. ಬೇಕಾಗೋಕ್ಕೆ ಏನೇನು ಬೇಕು ಅಂತ ಅಂದರೆ 5ರಿಂದ 10 ನಿಂಬೆ ಹಣ್ಣುಗಳು ಬೇಕು. ತಾಮ್ರದ ತಂತಿ ನೋಡ್ತಾ ಇದ್ದೀರಾ, ತಾಮ್ರದ ತಂತಿ ಅಥವಾ ತಾಮ್ರದ ಪಟ್ಟಿಗಳು, ಕಾಪರ್ ಸ್ಟ್ರಿಪ್ ಅಂತೀವಿ, ಅದು ಬೇಕು. ಕಬ್ಬಿಣದ ಮೊಳೆಗಳು ಬೇಕು, ಚುಚ್ಚಿದ್ದಾರೆ ನೋಡಿ, ಐರನ್ ನೇಲ್ಸ್, ಮತ್ತು ಒಂದು LED ಬೇಕು. ನಮಗಿಲ್ಲಿ ಎಲೆಕ್ಟ್ರಿಕ್ ಪಾಸ್ ಆಗ್ತಾ ಇದೆಯಾ, ಇಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯಾ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ LED ಬೇಕು. ದೊಡ್ಡ ಬಲ್ಪನ್ನು ಹಾಕಬೇಡಿ, LED ಬೇಕು. ಯಾಕೆ ಅಂತ ಅಂದರೆ ಇಷ್ಟೊಂದು ಎಲೆಕ್ಟ್ರಿಸಿಟಿ ಇದು ಕೊಡೋಲ್ಲ. ಸೊ ದೊಡ್ಡ ಬಲ್ಪೇ ಆನ್ ಆಗೋಷ್ಟು ಎಲೆಕ್ಟ್ರಿಸಿಟಿ ಕೊಡೋಲ್ಲ. ಸೊ ಹಾಗಾಗ್ಬಿಟ್ಟು LED ಕೊಡಿ. ಸದ್ಯಕ್ಕೆ ಏನು ಸಿಂಪಲ್ ಆಗಿ ನಾವು ಮನೆಯಲ್ಲೇ ಒಂದು ಸರ್ಕ್ಯೂಟನ್ನು ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ಏನು ಮಾಡ್ತೀವತ್ತ ಅಂತಂದರೆ ಪ್ರತಿ ನಿಂಬೆ ಹಣ್ಣಿನಲ್ಲಿ ಒಂದು ತಾಮ್ರದ ತಂತಿ ಮತ್ತು ಒಂದು ಕಬ್ಬಿಣದ ಮೊಳೆ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ತಾಮ್ರದ ತಂತಿ ಮತ್ತು ಕಬ್ಬಿಣದ ಮೊಳೆ ಪರಸ್ಪರ ಸ್ಪರ್ಶವಾಗದಂತೆ ನೋಡ್ಕೊಬೇಕು. ಈ ಒಂದು ತಾಮ್ರದ ತಂತಿ ಇದೆಯಲ್ಲ, ಅದನ್ನು ಮತ್ತು ಕಬ್ಬಿಣದ ಮೊಳೆ ಸ್ಪರ್ಶ ಆಗಬಾರ್ದು, ಆ ರೀತಿಯಾಗಿ ಇರಬೇಕು. ನೆಕ್ಸ್ಟ್ ಎಲ್ಲ ನಿಂಬೆಹಣ್ಣುಗಳನ್ನು ಚಿತ್ರದಲ್ಲಿರುವಂತೆ ಸೀರೀಸ್ ಆಗಿ ಜೋಡಿಸಬೇಕು. ಮೊದಲ ನಿಂಬೆಹಣ್ಣಿನ ತಾಮ್ರದ ತಂತಿ ಮತ್ತು ಕೊನೆಯ ನಿಂಬೆಹಣ್ಣಿನ ಕಬ್ಬಿಣದ ಮೊಳೆಗೆ LED ಫಸ್ಟಿಂದ ಲಾಸ್ಟಿಗೆ ಏನು ಎಂಡ್ ಉಳಿಯುತ್ತಲ್ವ ಅದಕ್ಕೆ LED ಫಿಕ್ಸ್ ಮಾಡಬೇಕು. ಹಾಗಾದರೆ ನಮಗೆ ಏನು ಒಂದು ಅಬ್ಸರ್ವೇಷನ್ ಸಿಕ್ತು ಅಂತ ಅಂದರೆ LED ಬೆಳಗಿದ್ರೆ ಆನ್ ಆದರೆ ನಾವು ತಯಾರಿಸಿದ ಲೆಮನ್ ಸೆಲ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ. LED ಬೆಳಗ್ದಿದ್ರೆ ಅದರ ಸಂಪರ್ಕಗಳನ್ನು ಪೊಲ್ಯಾರಿಟಿ ತಿರುಗಿಸಿ ಮತ್ತೆ ಜೋಡಿಸಬೇಕು. ಪೊಲ್ಯಾರಿಟಿ ನಾರ್ತ್ ಸೌತು ಆ ಒಂದು ಪೊಲ್ಯಾರಿಟಿ ಇದೆಯಲ್ವಾ, ಆ ಪೊಲ್ಯಾರಿಟಿಯನ್ನು ನಾವು ಪ್ಲಸ್ಸು ಮತ್ತು ಮೈನಸ್ಸು, ಧನ ಧ್ರುವ ಇದೆಯಲ್ಲ, ಋಣಾಗ್ರ ಧನಾಗ್ರ ಅಂತೀವಲ್ವ, ಅದನ್ನು ಮತ್ತೆ ನಾವು ಪೊಲ್ಯಾರಿಟಿಯನ್ನು ಚೇಂಜ್ ಮಾಡಿ ನಾವು ಮಾಡಬೇಕಾಗತ್ತೆ. ಓಕೆ ಫೈನ್, ಇಲ್ಲಿ ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ? ಕಾಪರ್ ಮತ್ತು ಐರನ್ ಇಲ್ಲಿ ಎಲೆಕ್ಟ್ರಾಡ್ಸ್ ಆಗಿ ಕೆಲಸ ಮಾಡುತ್ತೆ ವಿದ್ಯುತ್ ದ್ವಾರ. ಕಾಪರ್ ಅಂದರೆ ತಾಮ್ರ, ಐರನ್ ಅಂದರೆ ಕಬ್ಬಿಣ, ಇವು ಎಲೆಕ್ಟ್ರಾಡ್ಸ್ ಥರ. ಮತ್ತು ನಿಂಬೆ ರಸ, ಲೆಮನ್ ಜ್ಯೂಸ್ ಇದೆಯಲ್ವಾ, ಅದು ಎಲೆಕ್ಟ್ರೋಲೈಟ್ ಆಗಿ ಕೆಲಸ ಮಾಡುತ್ತೆ. ಹಿಂದಿನ ಪೇಜಲ್ಲಿ ನಾವು ಸಾಲ್ಟ್ ವಾಟರನ್ನು ಎಲೆಕ್ಟ್ರೋಲೈಟ್ ಆಗಿ ತೊಗೊಂಡಿದ್ವಿ. ಸೊ ಇಲ್ಲಿ ಎಲೆಕ್ಟ್ರೋಲೈಟನ್ನು ಲೆಮನ್ ಜ್ಯೂಸನ್ನು, ನಿಂಬೆ ರಸವನ್ನು ತೊಗೊಂಡು, ಇವುಗಳ ನಡುವೆ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಆದ್ದರಿಂದ LED ಬೆಳಗುತ್ತೆ. ಸೊ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂತ ಅಂದರೆ ನಿಂಬೆ ರಸದ ಬದಲಿಗೆ ನಾವು ಉಪ್ಪಿನ ದ್ರಾವಣ ಕೂಡ ಬಳಸಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಆ ಫರ್ದರ್ ಮತ್ತು ಆ ಸ್ಟೆಪ್ ಫರ್ದರ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪೇಜಲ್ಲೂ ಸ್ಟೆಪ್ ಫರ್ದರನ್ನು ನೋಡಬಹುದು. ನಿಮ್ಮ ಯೋಚನೆ ಜಾಸ್ತಿ ಮುಂದೆವರೆಗೆ ಹೋಗಲಿ ಅಂತ ಸ್ಟೆಪ್ ಫರ್ದರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ?
ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ಕೆಲವು ಲೋಹಗಳ ಜೋಡಿಗಳು ಯಾವುದ್ಯಾವುದನ್ನು ಬಳಸಬಹುದು ವೋಲ್ಟಾಯಿಕ್ ಕೋಶದಲ್ಲಿ ಅಂದರೆ ಜಿಂಕ್ ಮತ್ತು ಕಾಪರನ್ನು ಬಳಸಬಹುದು, ಜಿಂಕನ್ನು ಸಿಲ್ವರ್ ಬಳಸಬಹುದು, ಅಲ್ಯೂಮಿನಿಯಂ ಕಾಪರನ್ನು ಬಳಸಬಹುದು, ಐರನ್ ಕಾಪರನ್ನು ಬಳಸಬಹುದು, ಮೆಗ್ನೀಷಿಯಂ ಕಾಪರನ್ನು ಬಳಸಬಹುದು, ಲೆಡ್ ಸೀಸಾ ಅಂತೀವಲ್ವ ಅದು ಮತ್ತು ಕಾಪರನ್ನು ಬಳಸ್ಬೋದು. ಇಲ್ಲಿ ಮುಖ್ಯ ವಿಷಯ ಏನಪ್ಪ ಅಂತಂದರೆ ಕೆಲವು ಲೋಹಗಳು ಪಾಸಿಟಿವ್ ಎಲೆಕ್ಟ್ರೋಡ್ ಆಗಿ ಕಾರ್ಯನಿರ್ವಹಿಸುತ್ತೆ, ಇನ್ನು ಕೆಲವು ಲೋಹಗಳು ಋಣ ಎಲೆಕ್ಟ್ರಾಡ್ ಆಗಿ ಕೆಲಸ ಮಾಡುತ್ತೆ. ಇವು ಅವುಗಳ ರಾಸಾಯನಿಕ ಗುಣಲಕ್ಷಣಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಕಂಪ್ಲೀಟ್ ಇದ್ರದ್ದು ಒಂದು ಜಿಸ್ಟ್ ಏನಪ್ಪ ಅಂತ ಅಂದರೆ ನಿಂಬೆಹಣ್ಣಿನಿಂದ ಸರಳ ಬ್ಯಾಟ್ರಿ ತಯಾರಿಸಬಹುದು. ತಾಮ್ರ ಮತ್ತು ಕಬ್ಬಿಣದ ಎಲೆಕ್ಟ್ರೋಡ್ಸ್ ಆಗಿ ಕೆಲಸ ಮಾಡುತ್ತೆ. ನಿಂಬೆ ರಸ ಎಲೆಕ್ಟ್ರೋಲೈಟ್ ಆಗಿ ಕೆಲಸ ಮಾಡುತ್ತೆ. ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿಯಾಗಿ LED ಬೆಳಗುತ್ತೆ. ಓಕೆ ಫೈನ್ ಮಕ್ಕಳ. ಸೊ ನೆಕ್ಸ್ಟ್ ಪೇಜನ್ನು ನೋಡೋಣ. ನೆಕ್ಸ್ಟ್ ಪೇಜ್ ನಂಬರ್ 57ಗೆ ಬಂದ್ವಿ ನಾವು. ಏನಿದೆ ಅಂತ ನೋಡೋಣ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಪೇಜ್ನಲ್ಲಿ ಡ್ರೈ ಸೆಲ್ಸ್. ಏನು ಡ್ರೈ ಸೆಲ್ಸ್ ಅಂತ ಅಂದರೆ ವೋಲ್ಟಾಯಿಕ್ ಸೆಲ್ಸ್ಗಳನ್ನು ನೋಡಿದ್ವಿ. ಅದಾದಮೇಲೆ ಈಗಿನ ಕಾಲದಲ್ಲಿ ಹೆಚ್ಚು ಬಳಸುವ ವಿದ್ಯುತ್ ಕೋಶ ಅಂತ ಅಂದರೆ ಡ್ರೈ ಸೆಲ್ಸ್. ಹಾಗಾದರೆ ಡ್ರೈ ಸೆಲ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ಡ್ರೈ ಸೆಲ್ಸ್ನಲ್ಲಿ ಎಲೆಕ್ಟ್ರೋಲೈಟ್ ದ್ರವ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರೋದಿಲ್ಲ, ಅದು ಒಂದು ದಪ್ಪವಾದ ಪೇಸ್ಟ್ ರೂಪದಲ್ಲಿರುತ್ತೆ. ಅದಕ್ಕೋಸ್ಕರ ಡ್ರೈ ಆಗಿರುತ್ತಲ್ವ, ಹಾಗಾಗಿಬಿಟ್ಟು ಡ್ರೈ ಸೆಲ್ ಅಂತ ಹೇಳಿಬಿಟ್ಟು ಕರಿತೀವಿ. ಡ್ರೈ ಸೆಲ್ನ ಒಳಭಾಗದಲ್ಲಿ 4 ಭಾಗಗಳಿರುತ್ತಂತೆ. ನೀವು ನೋಡ್ಬೋದು ಪಿಕ್ಚರಲ್ಲಿ 4 ಭಾಗಗಳು. ಯಾವ್ದ್ಯಾವ್ದಪ್ಪ ಅಂತ ಅಂದರೆ ಜಿಂಕ್ ಕಂಟೈನರ್, ಜಿಂಕ್ ಪಾತ್ರೆ ಇರುತ್ತೆ. ನೆಕ್ಸ್ಟು ಋಣ ಧ್ರುವ, ನೆಗೆಟಿವ್ ಟರ್ಮಿನಲ್ಸ್ ಇರುತ್ತೆ. ಓಕೆ, ನೆಕ್ಸ್ಟು ಏನಿದೆ ಅಂತ ಅಂದರೆ ಕಾರ್ಬನ್ ರಾಡ್ ಇರುತ್ತೆ. ಇಲ್ಲಿ ಒಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಕಾರ್ಬನ್ ರಾಡು. ಧನ ಧ್ರುವ ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಪೇಸ್ಟ್ ಎಲೆಕ್ಟ್ರೋಲೈಟ್ ಇರುತ್ತೆ. ಪೇಸ್ಟ್ ಥರ ಲಿಕ್ವಿಡ್ ಇರಲ್ಲ, ಪೇಸ್ಟ್ ಎಲೆಕ್ಟ್ರೋಲೈಟ್ ಇರುತ್ತೆ. ನೆಕ್ಸ್ಟು ಮೆಟಲ್ ಕ್ಯಾಪ್ ಇರುತ್ತೆ, ಅದನ್ನು ಮುಚ್ಚಕ್ಕೋಸ್ಕರ ಮೆಟಲ್ ಕ್ಯಾಪ್ ಇರುತ್ತೆ. ಓಕೆ ಫೈನ್. ಇದು ಧನ, ಇದು ಋಣ. ಸೊ ಇಷ್ಟು ಸಹ ಈ ಒಂದು ಅದರ ಒಂದು ಪಾರ್ಟ್ಸ್ ಆಗಿರುತ್ತೆ. ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಡ್ರೈ ಸೆಲ್ ಒಮ್ಮೆ ಮಾತ್ರ ಬಳಸುವ ಸಿಂಗಲ್ ಯೂಸ್ ಸೆಲ್ ವಿದ್ಯುತ್ ಕೋಶ ಆಗಿದೆ. ಅದರಲ್ಲಿರುವ ರಾಸಾಯನಿಕಗಳು ಮುಗಿದ ನಂತರ ಅದನ್ನು ಮರು ಚಾರ್ಜ್ ಮಾಡೋ ಹಾಗಿಲ್ಲ. ನಾವು ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ, ಮತ್ತಿದ್ದು ಇದಾಯಿತು ಅಂತಂದರೆ ಚಾರ್ಜ್ ಮಾಡ್ಕೊಂಡು ಕೊಡ್ತೀವ, ಬಿಸಾಕ್ತೀವಿ ಅಷ್ಟೇ. ಬಿಸಾಕಿ ಮತ್ತೆ ಇನ್ನೂ ಹೋಗಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ಮತ್ತೆ ಸೆಲ್ ತೊಗೊಂಡ್ಬರ್ತೀವಿ ಅಷ್ಟೇ ಅಲ್ವಾ. ನೆಕ್ಸ್ಟ್ ಆದ್ದರಿಂದ ಅದನ್ನು ನಾವು ಸರಿಯಾಗಿ ವಿಲೇವಾರಿ ಮಾಡಬೇಕು. ಹೋಗಿ ಸುಮ್ಮನೆ ಬಿಸಾಕ್ಬಿಡ್ತೀವಲ್ವಾ, ಅದು ಮತ್ತೆ ಅದರ ಒಂದು ಒಳಗಡೆ ರಾಸಾಯನಿಕಗಳಿರುತ್ತೆ. ಹಾಗಾಗಿಬಿಟ್ಟು ವಿಲೇವಾರಿ ಕರೆಕ್ಟಾಗಿ ಮಾಡಬೇಕು. ಸೊ ಬನ್ನಿ 3.3ಯಲ್ಲಿ ರೀಚಾರ್ಜಬಲ್ ಬ್ಯಾಟ್ರೀಸ್ಗಳನ್ನು ನೋಡೋಣ. ಬಿಸಾಕೋಂಗಿಲ್ಲ, ಮತ್ತೆ ರೀಚಾರ್ಜ್ ಮಾಡುವಂಥ, ಮತ್ತೆ ಚಾರ್ಜ್ ಮಾಡುತ್ತಾ ಯಾವ ರೀತಿ ಮೊಬೈಲನ್ನು ಚಾರ್ಜ್ ಮಾಡ್ತೀವಲ್ಲ ಆ ರೀತಿ ಇಂತಹ ಬ್ಯಾಟ್ರಿಗಳನ್ನು ನಾವು ಮತ್ತೆ ರೀಚಾರ್ಜ್ ಮಾಡ್ಬೋದು. ಇದರಿಂದ ಹಣದ ಉಳಿತಾಯ ಆಗುತ್ತೆ, ಪರಿಸರಕ್ಕೂ ಕಡಿಮೆ ಹಾನಿಯಾಗುತ್ತೆ. ರೀಚಾರ್ಜಬಲ್ ಬ್ಯಾಟ್ರಿಗಳ ಬಳಕೆ, ಇವುಗಳನ್ನು ಬಳಸುವ ಸಾಧನಗಳು ಯಾವುದು ಅಂತ ಅಂದರೆ ಲ್ಯಾಪ್ಟಾಪ್ ಆಗಿರಬಹುದು, ಮೊಬೈಲ್ ಫೋನ್ ಆಗಿರಬಹುದು, ಕ್ಯಾಮ್ರಾ ಆಗಿರ್ಬೋದು, ಇನ್ವರ್ಟರ್ ಆಗಿರ್ಬೋದು, ವಾಹನಗಳಲ್ಲಿ ಬಳಸ್ತೀವಿ, ಮೊಬೈಲ್ ಚಾರ್ಜಿಂಗ್ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ಇಲ್ಲೇನಪ್ಪ ಅಂತಂದರೆ ಗಮನಿಸುವ ವಿಷಯ ಅಂತಂದರೆ ರೀಚಾರ್ಜಬಲ್ ಬ್ಯಾಟ್ರಿಗಳು ಶಾಶ್ವತವಾಗಿ ಕೆಲಸ ಮಾಡೋದಿಲ್ಲ. ಓಕೆ, ರೀಚಾರ್ಜಬಲ್ ಹಲವು ಬಾರಿ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಮಾಡಿದ ನಂತರ ಅವುಗಳ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಮೊಬೈಲ್ ಒಂದು ಯಾಕೋ ಚಾರ್ಜ್ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಬಹಳ ಸಲ ಮನೆಯಲ್ಲಿ ಕೇಳಿರ್ಬೋದು. ಈ ರೀತಿ ಅದರ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಂತ ಹೇಳ್ಬಿಟ್ಟು ಒಂದ್ಸಲ ಯೂಸ್ ಮಾಡಿದ ತಕ್ಷಣ ಇದನ್ನು ಬಿಸಾಕ್ತೀವಲ್ಲ, ಆ ರೀತಿ ಏನಲ್ಲ ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದರಿಂದ ಕೆಲವು ವರ್ಷಗಳ ನಂತರ ಮೊಬೈಲ್ ಬ್ಯಾಟ್ರಿಯನ್ನು ಹೆಚ್ಚು ಬಾರಿ ಚಾರ್ಜ್ ಮಾಡಬೇಕಾಗತ್ತೆ ಅಲ್ವಾ. ಫಸ್ಟು ಸ್ಟಾರ್ಟಿಂಗ್ ತೊಗೊಂಡ ತಕ್ಷಣ ಸ್ವಲ್ಪ ಹೊತ್ತಿಗೆ ಮೊಬೈಲ್ ಫುಲ್ ಚಾರ್ಜ್ ಆಗಿಬಿಡ್ತಿತ್ತು. ಆಮೇಲೆ ಬರ್ತಾ ನಾವು ಹೇಳ್ತೀವಿ ಚಾರ್ಜ್ ಸರಿಯಾಗಿ ಆಗ್ತಾ ಇಲ್ಲ. ಕೆಲವೊಂದ್ಸಲಿ ಅದ್ರೊಳಗಡೆ ಇರೋ ಬ್ಯಾಟ್ರಿ ನೋಡ್ಬೋದು, ಊದ್ಕೊಂಡಿರತ್ತೆ. ಆ ಊದ್ಕೊಂಡಿದೆ ಅಂದ ತಕ್ಷಣ ಆ ಬ್ಯಾಟ್ರಿ ಹೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಟ್ರಿ ತೊಗೊಂಬರ್ತೀವಿ. ಸೊ ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತಲ್ವಾ. ಸೊ ಎಕ್ಸಾಮ್ ಪರ್ಪಸ್ಸಿಗೆ ಇಲ್ಲಿ ಏನು ತಿಳ್ಕೊಬೇಕಂತ ಅಂದರೆ ಡ್ರೈ ಸೆಲ್ನಲ್ಲಿ ಎಲೆಕ್ಟ್ರೋಲೈಟ್ ದ್ರವ ಇರಲ್ಲ, ಪೇಸ್ಟ್ ರೂಪದಲ್ಲಿರುತ್ತೆ. ಜಿಂಕ್ ಪಾತ್ರೆ ಋಣ ಧ್ರುವ ಆಗಿ ಕೆಲಸ ಮಾಡುತ್ತೆ, ಕಾರ್ಬನ್ ರಾಡ್ ಧನ ಧ್ರುವವಾಗಿ ಕೆಲಸ ಮಾಡುತ್ತೆ. ಓಕೆ, ವೆರಿ ಇಂಪಾರ್ಟೆಂಟು. ಜಿಂಕ್ ಇದೆಯಲ್ಲ ಅದು ಋಣ ಧ್ರುವ ಆಗಿ, ಎಲೆಕ್ಟ್ರೋಲೈಟ್ ಇರುತ್ತಲ್ಲ ಅದು ಧನ ಧ್ರುವ ಪಾಸಿಟಿವ್ ಆಗಿ. ಓಕೆ, ನೆಕ್ಸ್ಟ್ ಡ್ರೈ ಸೆಲ್ ಸಾಮಾನ್ಯವಾಗಿ ಮರುಚಾರ್ಜ್ ಮಾಡೋಕ್ಕಾಗೋದಿಲ್ಲ. ರೀಚಾರ್ಜಬಲ್ ಬ್ಯಾಟ್ರಿಗಳನ್ನು ಹಲವು ಬಾರ್ ಚಾರ್ಜ್ ಮಾಡಿ ಬಳಸಬಹುದು, ಆದರೆ ಅವುಗಳ ಸಾಮರ್ಥ್ಯ ಕಾಲಕ್ರಮಣ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೋಡಿ. ಓಕೆ ಫೈನ್. ಪೇಜ್ನ ನಾವು ಪಾಠದ ಲಾಸ್ಟ್ ಪೇಜಿಗೆ ಬಂದುಬಿಟ್ವಿ. ಆ ಸ್ಟೆಪ್ ಫರ್ದರ್ ಬಗ್ಗೆ ನಿಮಗಿದು ಗೊತ್ತೇ ಅಂತ ಹೇಳಿಬಿಟ್ಟು ಕೇಳ್ತಾರೆ ಅಂತ ಅಂದಿದ್ರಲ್ಲ. ಸೊ ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಳಿದ್ದಾವೆ.
ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಲಿಥಿಯಂ ಅಯಾನ್ ಬ್ಯಾಟ್ರಿಗಳಿದ್ದಾವೆ. ಇಂದಿನ ಕಾಲದಲ್ಲಿ ಹೆಚ್ಚು ಬಳಸುವ ರೀಚಾರ್ಜ್ ಮಾಡಬಹುದಾದ ಬ್ಯಾಟ್ರಿ ಅಂತ ಅಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿದೆ. ಇವುಗಳನ್ನು ಮೊಬೈಲ್ ಫೋನಲ್ಲಿ, ಲ್ಯಾಪ್ಟಾಪಲ್ಲಿ, ಟ್ಯಾಬ್ಲೆಟ್ಸ್ಗಳಲ್ಲಿ, ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸ್ತಾರೆ. ಓಕೆ, ಎಲೆಕ್ಟ್ರಿಕ್ ಗಾಡಿಗಳು, ಕಾರ್ಗಳೆಲ್ಲ ಬಂದಿದ್ದಲ್ಲ ಅದರೊಳಗಡೆ ಬಳಸ್ತಾರೆ. ಈ ಬ್ಯಾಟ್ರಿಗಳನ್ನು ತಯಾರಿಸಲು ಲಿಥಿಯಂ ಮತ್ತು ಕೋಬಾಲ್ಟ್ ಅನ್ನೋ ಒಂದು ಲೋಹಗಳನ್ನು ಬಳಸ್ತಾರೆ. ಈ ಲೋಹಗಳು ವಿಶ್ವದ ಕೆಲವೇ ದೇಶಗಳಲ್ಲಿ ಸಿಗುವುದರಿಂದ ಅವುಗಳನ್ನು ಮರುಬಳಕೆ, ರೀಸೈಕ್ಲಿಂಗ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಸೊ ಭವಿಷ್ಯದ ಬ್ಯಾಟ್ರಿಗಳು ಅಂತ ಹೇಳಿದ್ರೆ ನಾವು ವಿಜ್ಞಾನಿಗಳು ಸಾಲಿಡ್ ಸ್ಟೇಟ್ ಬ್ಯಾಟ್ರಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇವುಗಳಲ್ಲಿ ಧ್ರುವ ಅಥವಾ ಪೇಸ್ಟ್ ಎಲೆಕ್ಟ್ರೋಲೈಟ್ ಬದಲಿಗೆ ಸಾಲಿಡ್ ಎಲೆಕ್ಟ್ರೋಲೈಟ್, ಧ್ರುವ ಇಲ್ಲ, ಪೇಸ್ಟ್ ಇಲ್ಲ, ಸಾಲಿಡ್ ಘನ ಎಲೆಕ್ಟ್ರೋಲೈಟ್ ಇರುತ್ತಂತೆ. ಇವು ಹೆಚ್ಚು ಸುರಕ್ಷಿತವಾಗಿರುತ್ತೆ, ಬೇಗ ಚಾರ್ಜ್ ಆಗುವ ಮತ್ತು ಹೆಚ್ಚು ಕಾಲ ಬಾಳಿಕೆ ಬರುವ ಬ್ಯಾಟ್ರಿಗಳಾಗಿವೆ ಅಂತೆ. ಸೊ ಇನ್ನು ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ನ್ಯಾಪ್ಶಾಟ್ ಅಂತ ಅಂದರೆ ಪಾಠದ ಮುಖ್ಯಾಂಶಗಳು. ನಾವೇನೇನೆಲ್ಲ ಕಲ್ತ್ವಿ ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಮತ್ತೊಂದು ಸಲ ಹೇಳಿಬಿಡ್ತೀನಿ. ತಂತಿಯಲ್ಲಿ ವಿದ್ಯುತ್ ಹರಿದಾಗ ಅದರ ಸುತ್ತ ಕಾಂತೀಯ ಕ್ಷೇತ್ರ ಉಂಟಾಗುತ್ತೆ. ಅದನ್ನು ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ವಿದ್ಯುತ್ ಹರಿಯುವ ಕಾಯಿಲ್ಗೆ ಅಯಸ್ಕಾಂತದಂತೆ ವರ್ತಿಸಿದ್ರೆ ಅದನ್ನು ವಿದ್ಯುತ್ ಕಾಂತ ಅಂತ ಕರಿತೀವಿ. ಕಬ್ಬಿಣದ ಒಳಭಾಗ ಐರನ್ ಕೋರ್ ಬಳಸಿದ್ರೆ ಅದರ ಶಕ್ತಿ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ತಾಪೀಯ ಪರಿಣಾಮ, ಹೀಟಿಂಗ್ ಎಫೆಕ್ಟ್, ಅದ್ರ ಬಗ್ಗೆ ತಿಳ್ಕೊಂಡ್ವಲ್ವಾ. ಸೊ ಅದನ್ನು ನೋಡಿದ್ರೆ ವಿದ್ಯುತ್ ಹರಿದಾಗ ತಂತಿ ಬಿಸಿ ಆಗುತ್ತೆ. ಅದನ್ನೇ ನಾವು ಏನು ಹೇಳ್ತೀವಿ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ, ಬ್ಯಾಟ್ರಿ ಹೇಗೆ ಕೆಲಸ ಮಾಡುತ್ತೆ. ಬ್ಯಾಟ್ರಿಯೊಳಗಿನ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ರೀಚಾರ್ಜಬಲ್ ಬ್ಯಾಟ್ರಿ ಬಗ್ಗೆ, ಇವುಗಳನ್ನು ಮತ್ತೆ ಮತ್ತೆ ಚಾರ್ಜ್ ಮಾಡಿ ಬಳಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಷ್ಟು ಸ್ನ್ಯಾಪ್ಶಾಟಲ್ಲಿದೆ. ಐ ಹೋಪ್ ನಿಮಗೆ ನನ್ನ ಒಂದು ಪಾಠ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆನ್ಸರ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಇದೇ ರೀತಿ ನಿಮಗೆ ನೆಕ್ಸ್ಟ್ ಯಾವ ಪಾಠಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಇದೇ ರೀತಿಯಾಗಿ ಮಾಡ್ತೀನಿ. ಆಮೇಲೆ ಬಹಳಷ್ಟು ಜನ ಲೈನ್ ಬೈ ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಸೊ ಭಾಳ ಲೆಂದಿ ಆಗುತ್ತೆ. ಸೊ ಇದಕ್ಕೋಸ್ಕರ ನಾನೇನು ಮಾಡೋಕ್ಕಾಗುತ್ತೆ, ನಿಮ್ಮ ಶಾಲೆಗೆ ಬಂದೇ ಟೀಚ್ ಮಾಡಬೇಕಾಗತ್ತೆ ಲೈನ್ ಬೈ ಲೈನ್ ಅಂತ ಅಂದರೆ. ಸೊ ಅದಕ್ಕೋಸ್ಕರ ನೀವು ಏನು ಇಂಪಾರ್ಟೆಂಟಾಗಿ ಕಲಿಬೇಕೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮಗೆ ನನ್ನ ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ಎಷ್ಟು ಲೈಕ್ ಸಿಗುತ್ತೋ ಅಷ್ಟು ಜನ ನನ್ನ ಒಂದು ಈ ವಿಡಿಯೋನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.